ಕೊನೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಗೋಧಿ ಮೀಡಿಯಾಗಳ ಬ್ರೇಕಿಂಗ್ ನ್ಯೂಸ್ ಇಲ್ವೇನ್ರು, ಬಾರ್ಕಿಂಗ್ ನ್ಯೂಸ್ ಇಲ್ವೇನ್ರು. ಎಷ್ಟು ಅದ್ಭುತವಾಗಿ ಹೋರಾಟವನ್ನು ಮಾಡಿದ್ರಂದರೆ, ಹೊಡೆದ್ರೂ ಕೂಡ ಹೊಡಿತೀರಾ, ಇನ್ನೂ ಹೊಡಿತೀರಾ ಅಂತ ಕೇಳಿದ್ರು. ನುಗ್ಗಿ ಹೊಡೆಯಕ್ಕೆ ಬರಬೇಕಾದ್ರೆ ನಿಂತ ಜಾಗದಲ್ಲೇ ನಿಂತ್ಕೊಂಡು ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಜನನಿಯ ತನುಜಾತೆ ಅಂತ ಹೇಳ್ಬಿಟ್ಟು ರಾಷ್ಟ್ರಗೀತೆಯನ್ನು ಹಾಡೋದಕ್ಕೆ ಶುರು ಮಾಡಿದ್ರು. ನುಗ್ಗಿ ಹೊಡೆಯಕ್ಕೆ ಬಂದಂಥ ಪೊಲೀಸರು ಹೊಡೆಯಕ್ಕಾಗ್ತದ? ರಾಷ್ಟ್ರಗೀತೆ ಹಾಡ್ತಾ ಇರುವಂಥ ಮಕ್ಕಳ ಮೇಲೆ ಅಲ್ಲೇ ನಿಂತುಬಿಟ್ರು. ಟಿಯರ್ ಗ್ಯಾಸ್ ಹೊಡೆದಾಗ ಹಾಕಿದಾಗ ಇನ್ನಷ್ಟು ಹಾಕಿ ನಾವು ಎಲ್ಲ ರೀತಿಯ ಫ್ಲೇವರ್ಗಳನ್ನು ನೋಡಿ ಆಯಿತು, ಈ ಫ್ಲೇವರ್ಗಳನ್ನು ಕೂಡ ನೋಡ್ತೀವಿ ಅಂತ ಹೇಳ್ಬಿಟ್ಟು ಟಕ್ಕರ್ ಕೊಟ್ಟು ನಿಂತರು. ದಟ್ ಈಸ್ ಕಾಲ್ಡ್ ವಿದ್ಯಾರ್ಥಿ ಚಳವಳಿ. ಅಕ್ಕಪಕ್ಕದ ರಾಷ್ಟ್ರಗಳಿಂದ ಹಿಡಿದು ದೂರದ ಸಿರಿಯಾದವರೆಗೂ ವಿದ್ಯಾರ್ಥಿಯನ್ನು ಮುಟ್ಟಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಮ್ಮ ದೇಶದಲ್ಲೂ ಕೂಡ ವಿದ್ಯಾರ್ಥಿಯನ್ನು ಮುಟ್ಟಿದ್ದಕ್ಕೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಿಡ್ ನೈಟಲ್ಲಿ ಬಂದು ಎರಡೆರಡು ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡಾಕು, ಒಂದು ಝೂಮ್ ಇನ್, ಇನ್ನೊಂದು ಝೂಮ್ ಔಟ್. ಅದಕ್ಕೆ ನಾನೊಂದು ಮಾತು ಹೇಳಿದೆ, ಇದೇ ರೀತಿಯ ರಾಜನೀತಿ ಮುಂದುವರಿಸಿದ್ರೆ ನೀವು ಈಗ ಪ್ರಧಾನ್ ಮುಂದೆ ಪ್ರಧಾನಿ ಅಂತ. ಇನ್ನು ಜರೆಲೆಗಳನ್ನು ಹೊಸಕ್ಕೆ ಹಾಕುತ್ತೇವೆ, ಹಿಟ್ಟು ಹೊಡೆದು ಮುಗಿಸುತ್ತೇವೆ ಅಂತ ಸಿಕ್ಕಾಪಟ್ಟೆ ಪೌರುಷ ಮೆರೆಯುತ್ತಿದ್ದಂತಹ ಅಂಡುಭಕ್ತ ಹೆಗ್ಗಣಗಳು, ಕೋಮುವಾದಿ ಹೆಗ್ಗಣಗಳು ಸಿಕ್ಕಾಪಟ್ಟೆ ಬರ್ನಲನ್ನು ಪರ್ಚೇಸ್ ಮಾಡಿ ಮನೇಲಿ ಹಚ್ಕತ್ತಿದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ. ಹಲೋ ನಮಸ್ಕಾರ. ಧರ್ಮೇಂದ್ರ ಪ್ರಧಾನ್ ರಿಸೈನ್. ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಷನ್ ಧರ್ಮೇಂದ್ರ ಪ್ರಧಾನ್ ರಿಸೈನ್. ಕೊನೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಗೋಧಿ ಮೀಡಿಯಾಗಳ ಬ್ರೇಕಿಂಗ್ ನ್ಯೂಸ್ ಇಲ್ವೇನ್ರು, ಬಾರ್ಕಿಂಗ್ ನ್ಯೂಸ್ ಇಲ್ವೇನ್ರು. ಈಗಲಾದರೂ ಎಥಿಕಲ್ ಜರ್ನಲಿಸಮ್ ಮಾಡ್ರು. ಎಷ್ಟು ದಿನ ಅಂತ ಮಾರ್ಕೊಂಡು ಬದುಕ್ತಿರೋ? ಜೆನ್ಜಿ ಪ್ರೊಟೆಸ್ಟ್ ಶುರು ಮಾಡಿದಾಗ, ಜೆನ್ಜಿ ಕಾಕ್ರೋಚ್ ಮೂವ್ಮೆಂಟ್ ಶುರು ಮಾಡಿದಾಗ ಸಿಕ್ಕಾಪಟ್ಟೆ ಅಪಪ್ರಚಾರ ಮಾಡೋದಕ್ಕೆ ಟ್ರೈ ಮಾಡಿದ್ರಲ್ರು. ಈ ದೇಶದ ಕೋಟ್ಯಾಂತರ ಮಕ್ಕಳು, ಈ ದೇಶದ ಕೋಟ್ಯಾಂತರ ಜನ, ಈ ದೇಶದ ಭವಿಷ್ಯಕ್ಕೋಸ್ಕರ ಮಿಡಿಯುವ, ತುಡಿಯುವ, ಆತಂಕ ಪಡುವ ಮಾನಸಿಕತೆಗಳು ನಿಮ್ಮ ಫ್ಯಾಸಿಸಮ್ ವಿರುದ್ಧವಾಗಿ ಸದಾ ಹುಂಕರಿಸುವ, ಹೋರಾಡುವ ಮನಸ್ಥಿತಿಗಳೆಲ್ಲ ಕಾಕ್ರೋಚ್ ಮೂಮೆಂಟ್ ನಡೆದಾಗ, ಕಾಕ್ರೋಚ್ ಜನತಾ ಪಾರ್ಟಿ ಮೂಮೆಂಟ್ ನಡೆದಾಗ ಬೆಂಬಲಕ್ಕೆ ನಿಂತರು. ಸರಿ ಇದೆ, ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕು, ನೆಟ್ಟಿಗೆ ಎಕ್ಸಾಮ್ ನಡೆಸೋಕ್ಕೆ ಬರಲ್ಲ, ಈ ದೇಶ ಏನೋ ನಡೆಸ್ತೀರ ಮಣ್ಣು ಅನ್ನುವ ಪ್ರಶ್ನೆಯನ್ನು ಕೇಳೋದಕ್ಕೆ ಶುರು ಮಾಡಿದ್ರು. ಇದು ಪಾಕಿಸ್ತಾನ ಮತ್ತು ಚೀನಾದಿಂದ ಫಂಡಿಂಗ್ ಬಂದು ನಡೆಯುತ್ತಿರುವಂತಹ ಮೂಮೆಂಟ್ ಶುರು ಮಾಡಿಬಿಟ್ರು ಫ್ಯಾಸಿಸ್ಟ್ರು, ಕೋಮುವಾದಿಗಳು, ಚಡ್ಡಿಗಳು, ದಂಡಪಿಂಡಗಳು, ದೇಶದ್ರೋಹಿಗಳು. ಈ ದೇಶಕ್ಕೆ ಮಾರಕವಾದಂಥ ಮಾನಸಿಕತೆಗಳೆಲ್ಲ ವಿದ್ಯಾರ್ಥಿಗಳ ನೆಟ್ಟಿಗೆ ಎಕ್ಸಾಮ್ ನಡೆಸ್ರಪ್ಪ ಅಂತ ಕೇಳಿದ್ದನ್ನೇ ಟೆರರಿಸಮ್ ಅಂತ ಹೇಳಿಬಿಟ್ಟು ಬಿಂಬಿಸೋದಕ್ಕೆ ಟ್ರೈ ಮಾಡಿದ್ರು. ಪಾಕಿಸ್ತಾನಕ್ಕೆ ಕನೆಕ್ಟ್ ಮಾಡಿ ಅದನ್ನು ತಿರ್ಸುವಂಥ ಪ್ರಯತ್ನವನ್ನು ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಹಂಗಾಮ ಸೃಷ್ಟಿ ಮಾಡಿದಂತಹ ಕಾಕ್ರೋಚ್ಗಳು, ಜಿರಳೆಗಳು ಕೊನೆಗೆ ಜಂತರ್ ಮಂತರ್ ವೇದಿಕೆಯನ್ನು ನಿರ್ಮಿಸಿ ಕೂತ್ಕೊಂಡೇ ಬಿಟ್ರು. ಲಕ್ಷಾಂತರ ವಿದ್ಯಾರ್ಥಿಗಳು ಮೊನ್ನೆ 20ನೇ ತಾರೀಕು ಇವ್ರು ಯಾಕೋ ಸುಮ್ಮನೆ ಕೂರಕ್ಕೆ ಬಿಡ್ತಾರೆ. ಇವರ ಗಾಂಚಲಿ ಮಿತಿ ಮೀರಿದೆ, ಇವರ ಅಹಂಕಾರ ಮಿತಿ ಮೀರಿದೆ. ನಾವೇನೇ ಬೇಡಿಕೆಗಳನ್ನಿಟ್ಟರು ಕೇವಲ 3 ಬೇಡಿಕೆ ಇತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ನಿಜವಾದ ಕಿಂಗ್ ಪಿನ್ಗಳನ್ನು ಬಂಧಿಸಿ ಇನ್ನು ಮುಂದೆ ಇದು ಆಗಬಾರ್ದು, ಇನ್ನು ಮುಂದೆ ಆಗದ ಹಾಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ. ಆಮೇಲೆ ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟರ್, ಈ ಮನುಷ್ಯನ ಅವಧಿಯಲ್ಲೇ ಈ ಪ್ರಶ್ನೆ ಪತ್ರಿಕೆ ಲೀಕ್ಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಅವರಿಗೆ ತಮ್ಮ ಹುದ್ದೆಯನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ. ಅವರನ್ನು ಹೊಣೆಯನ್ನಾಗಿಸಿ ಅವರು ರಾಜೀನಾಮೆ ಕೊಡಬೇಕು. ಈ ಥರದ ಬೇಡಿಕೆಗಳನ್ನು ಇಟ್ಟು ಕೂತ್ಕೊಂಡ್ರು, ಕೂರಿಸೇ ಬಿಟ್ಟರು. ಹೀಗೆ ಕೂತ್ರೆ ಕೂರಿಸೇ ಬಿಡ್ತಾರೆ. ರೈತರ ಹೋರಾಟ ಏನಾಯಿತು, ಬಾಕ್ಸರ್ಗಳ ಹೋರಾಟ ಏನಾಯಿತು, ಎಲ್ಲ ಹೋರಾಟಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಎಲ್ಲರಿಗೂ ಯಾವ್ಯಾವ ರೀತಿಯ ಟ್ಯಾಗ್ಲೈನ್ಗಳನ್ನು ಕೊಡಬೇಕು, ಏನೇನು ಸೀಲ್ ಹಾಕಬೇಕು, ಹೇಗೆ ಹೋರಾಟವನ್ನು ಮಟ್ಟ ಹಾಕಬೇಕು ಅದನ್ನು ಮಾಡ್ಕೊಂಡೇ ಬಂದರು. ಹಾಗಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ, ಫ್ಯಾಸಿಸಮ್ ಇದೆಯಾ ಅಂತ ನಾವು ಮಾತಾಡೋದಕ್ಕೆ ಶುರು ಮಾಡಿದ್ವಿ. ನಮ್ಮನ್ನು ಕೂಡ ದೇಶದ್ರೋಹಿಗಳು, ಹಿಂದೂ ಮುಸ್ಲಿಂ ಈ ಥರದ ಪಾಲಿಟಿಕ್ಸ್ ಒಳಗಡೆ, ಷಡ್ಯಂತ್ರದ ಒಳಗಡೆ ತಗೊಂಡು ಹೋಗಿ
ನಮ್ಮನ್ನೇ ಮುಗಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾಯಿದ್ರು. ಆದರೂ ಕೂಡ ನಮ್ಮ ಧ್ವನಿ ನಿಲ್ಲಿಲ್ಲ. ಯಾಕಂದರೆ ಗಾಂಧಿ, ಅಂಬೇಡ್ಕರ್ ಈ ತತ್ವಗಳನ್ನು ಹಿಂಬಾಲಿಸುವಂಥ ಮಾನಸಿಕತೆಗಳನ್ನು. ಆದರೆ ಈ ಸಲ ವಿದ್ಯಾರ್ಥಿಗಳ ಚಳವಳಿ, ಜೆನ್ಸಿಗಳ ಚಳವಳಿಯಲ್ಲಿ ಇವರು ಬೇಳೆ ಬೇಲಿಲ್ಲ. 20ನೇ ತಾರೀಕು ಪಾರ್ಲಿಮೆಂಟ್ನ ಮುತ್ತಿಗೆ ಹಾಕ್ತೀವಿ ಅಂತ ಹೊರಟರು ಲಕ್ಷಾಂತರ ಮಕ್ಕಳು. ಪೊಲೀಸರು ಯಾವ ರೀತಿಯಲ್ಲಿ ಹೊಡೆದ್ರು, ಅವರಿಗೆ ತಲೆ ಹೊಡೆದ್ರು, ಕೈ ಬೆರಳು ಮುರಿದ್ರು, ಕೈಕಾಲಿಗೆ ಬಡಿದ್ರು, ಟಿಯರ್ ಗ್ಯಾಸ್ ಬಿಸಾಕಿದ್ರು, ಮಾರಣಾಂತಿಕವಾಗಿ ಗಾಯಗೊಳಿಸಿದ್ರು. ಅದೇನೇ ಮಾಡಿದ್ರು ಕೂಡ ಎಲ್ಲವನ್ನು ಧಿಕ್ಕರಿಸಿ ನಿಂತರು. ಪೊಲೀಸರ ಹತ್ರನೇ ಹೋಗಿ ಇವತ್ತು ಹೊಡೆಯೋ ಪ್ರೋಗ್ರಾಮ್ ಇದೆಯಾ ಅಂತ ಕೇಳಿದ್ರು. ಹೊಡೆತ ತಿಂದ ದಿನ ಸಂಜೆ ಪೊಲೀಸರು ಮನೆಗೆ ಹೋಗ್ತಾ ಇರಬೇಕಾದ್ರೆ ವೆಲ್ ಜಾಬ್ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಅದ್ಭುತವಾಗಿ ನಿರ್ವಹಿಸಿದ್ರಿ, ನಮಗೆಲ್ಲ ಹೊಡೆದು ಬಡ್ದು ಮನೆಗೆ ಹೋಗ್ತಾ ಇದ್ದೀರಿ, ಮನೆಯಲ್ಲೇ ನಿಮಗೆ ಮಕ್ಕಳಿದೆಯಾ, ಮಕ್ಕಳಿಗೆ ಮುಖ ತೋರಿಸುವಂಥ ನೈತಿಕತೆ ಇದೆ, ಯೋಗ್ಯತೆ ಇದೆ ಅನ್ನೋ ಪ್ರಶ್ನೆಯನ್ನು ಅವ್ರಿಗೆ ಕೇಳೋದಕ್ಕೆ ಶುರು ಮಾಡಿದ್ರು. ಆದರೆ ಸರ್ಕಾರದ ಅಣತಿಯಂತೆ ಕೆಲಸ ಮಾಡುವಂತಹ ಪೊಲೀಸರು ಏನು ಮಾಡ್ತಾರೆ ಹೇಳಿ, ಹೊಡೆದ್ರೆ ಈ ಸಂಕಟ, ಹೊಡೆದೇ ಇದ್ದರೆ ಕೆಲಸ ಕಳೆದುಕೊಳ್ಳುವಂತಹ ಭೀತಿ. ಈ ಮಧ್ಯೆ ಅಲ್ಲಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಇಡೀ ಪ್ರಕರಣವನ್ನು ತಿರುಚೋದಕ್ಕೆ, ಅಲ್ಲೆಲ್ಲಾದರೂ ಟೆರರಿಸ್ಟ್ಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಪಡುವ ಈ ಗೋಧಿ ಮೀಡಿಯಾಗಳ ಷಡ್ಯಂತ್ರದ ಅರಿವಿದ್ದು ಅವ್ರ ಹತ್ರ ಬರೋಕ್ಕೆ ಬಿಡಲಿಲ್ಲ. ಗೋ ಬ್ಯಾಕ್ ಗೋಧಿ ಮೀಡಿಯಾ ಅಂತೇಳಿ ಹೆಚ್ಚು ಕಮ್ಮಿ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಅಲ್ಲೆಲ್ಲ ಒಬ್ಬ BJP ಶಾಲೆ ಇಟ್ಕೊಂಡು, ಫ್ಲಾಗ್ ಹಿಡ್ಕೊಂಡು, ಆ ಸಂಘಟನೆ ಈ ಸಂಘಟನೆ ಅಂದ್ಕೊಂಡು ನುಗ್ದ ನೋಡೇ ಬೇಡ ಅಂತ ಜಾಡ್ಸ್ ಒದ್ದು ಕಳಿಸಿದ್ರು. ಇವೆಲ್ಲ ನಡೀತಿತ್ತು. ಎಷ್ಟು ಅದ್ಭುತವಾಗಿ ಹೋರಾಟವನ್ನು ಮಾಡಿದ್ರಂದರೆ, ಹೊಡೆದ್ರೂ ಕೂಡ ಇನ್ನೂ ಹೊಡಿತೀರಾ ಅಂತ ಕೇಳಿದ್ರು. ನುಗ್ಗಿ ಹೊಡೆಯಕ್ಕೆ ಬರಬೇಕಾದ್ರೆ ನಿಂತ ಜಾಗದಲ್ಲೇ ನಿಂತ್ಕೊಂಡು ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಜನನಿಯ ತನುಜಾತೆ ಅಂತ ಹೇಳ್ಬಿಟ್ಟು ರಾಷ್ಟ್ರಗೀತೆಯನ್ನು ಹಾಡೋದಕ್ಕೆ ಶುರು ಮಾಡಿದ್ರು. ನುಗ್ಗಿ ಹೊಡೆಯಕ್ಕೆ ಬಂದಂಥ ಪೊಲೀಸರು ಹೊಡೆಯಕ್ಕಾಗ್ತದ, ರಾಷ್ಟ್ರಗೀತೆ ಹಾಡ್ತಾ ಇರುವಂಥ ಮಕ್ಕಳ ಮೇಲೆ ಅಲ್ಲೇ ನಿಂತುಬಿಟ್ರು. ಟಿಯರ್ ಗ್ಯಾಸ್ ಹಾಕಿದಾಗ ಇನ್ನಷ್ಟು ಹಾಕಿ ನಾವು ಎಲ್ಲ ರೀತಿಯ ಫ್ಲೇವರ್ಗಳನ್ನು ನೋಡಿ ಆಯಿತು, ಈ ಫ್ಲೇವರ್ಗಳನ್ನು ಕೂಡ ನೋಡ್ತೀವಿ ಅಂತ ಹೇಳಿಬಿಟ್ಟು ಟಕ್ಕರ್ ಕೊಟ್ಟು ನಿಂತರು. ದಟ್ ಈಸ್ ಕಾಲ್ಡ್ ವಿದ್ಯಾರ್ಥಿ ಚಳವಳಿ. ಅಕ್ಕಪಕ್ಕದ ರಾಷ್ಟ್ರಗಳಿಂದ ಹಿಡಿದು ದೂರದ ಸಿರಿಯಾದವರೆಗೂ ವಿದ್ಯಾರ್ಥಿಯನ್ನು ಮುಟ್ಟಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಮ್ಮ ದೇಶದಲ್ಲೂ ಕೂಡ ವಿದ್ಯಾರ್ಥಿಯನ್ನು ಮುಟ್ಟಿದ್ದಕ್ಕೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಿಡ್ ನೈಟಲ್ಲಿ ಬಂದು ಎರಡೆರಡು ಫೇಸ್ಬುಕ್ಕಲ್ಲಿ ವೀಡಿಯೋ ಮಾಡಾಕೋರು. ಒಂದು ಝೂಮ್ ಇನ್, ಇನ್ನೊಂದು ಝೂಮ್ ಔಟ್. ಆ ಮಟ್ಟಿಗೆ ವಿದ್ಯಾರ್ಥಿ ಚಳವಳಿ ಹಾವಳಿ ಇಟ್ಟಿದೆ, ಆ ಮಟ್ಟಿಗೆ ವಿದ್ಯಾರ್ಥಿ ಚಳವಳಿ ಟಕ್ಕರ್ ಕೊಟ್ಟಿದೆ. ಅದಕ್ಕೆ ನಾನೊಂದು ಮಾತು ಹೇಳಿದೆ, ಇದೇ ರೀತಿಯ ರಾಜನೀತಿ ಮುಂದುವರಿಸಿದ್ರೆ ನೀವು, ಈಗ ಮುಂದೆ ಪ್ರಧಾನಿ ಅಂತ, ಇದೇ ರೀತಿಯ ರಾಜನೀತಿಯನ್ನು ನೀವು ಮುಂದುವರಿಸಿದ್ರೆ, ಇದೇ ರೀತಿಯ ಕಮ್ಯುನಲ್ ಪಾಲಿಟಿಕ್ಸ್ನ ನೀವು ಮುಂದುವರಿಸಿದ್ರೆ, ಇದೇ ರೀತಿ ದೇಶದ ಒಳಗಡೆ ಒಡಕನ್ನು ಮೂಡಿಸಿ ಅಭಿವೃದ್ಧಿಹೀನವಾದ ಅರಾಜಕತೆಯನ್ನು ಮುಂದುವರಿಸಿದ್ರೆ, ಈಗ ಮುಂದೆ ಪ್ರಧಾನಿ, ಇನ್ನು ಜರೆಳೆಗಳನ್ನು ಹೊಸಕ್ಕೆ ಹಾಕುತ್ತೇವೆ, ಹಿಟ್ಟು ಹೊಡೆದು ಮುಗಿಸುತ್ತೇವೆ ಅಂತ ಸಿಕ್ಕಾಪಟ್ಟೆ ಪೌರುಷ ಮೆರೆಯುತ್ತಿದ್ದಂತಹ ಅಂಡುಭಕ್ತ ಹೆಗ್ಗಣಗಳು, ಕೋಮುವಾದಿ ಹೆಗ್ಗಣಗಳು ಸಿಕ್ಕಾಪಟ್ಟೆ ಬರ್ನಲನ್ನು ಪರ್ಚೇಸ್ ಮಾಡಿ ಮನೇಲಿ ಹಚ್ಕತ್ತಿದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ. ಒಳ್ಳೆಯದೇ ಆಗಲಿ, ಆದಷ್ಟು ಬೇಗ ನಿಮ್ಮ ಉರಿ ಕಡಿಮೆ ಆಗಲಿ. ಝೆನ್ ಝಿ, ಝೆನ್ ಎಕ್ಸ್, ಝೆನ್ ವೈ, ತುಂಬ ಜನಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದು ಬಿಡಿಸ್ತೀನಿ. ಏನಿದೆ ಝೆನ್ ಝಿ? ಈ ಸೈಲೆಂಟ್ ಜನರೇಷನ್ ಅಂತ 1928ರಿಂದ 1945 ತಲಾ 15 ವರ್ಷಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದು. ಆಮೇಲೆ ಬೇಬಿ ಬೂಮರ್ಸ್ ಅಂತ ಕರಿತಾ ಇದ್ರು 1946ರಿಂದ 1964 ಯುವ ಸಮೂಹವನ್ನು. ಜನರೇಷನ್ ಎಕ್ಸ್, ಝೆನ್ ಎಕ್ಸ್ 1965ರಿಂದ 1980 ಕಾಲಘಟ್ಟದ ಯುವ ಸಮೂಹ. ಆಮೇಲೆ ಝೆನ್ ವೈ, ಮಿಲೇನಿಯಲ್ಸ್ ಅಂತ 1981ರಿಂದ 1996 ಕಿಡ್ಸ್ಗಳು, ಅಂದರೆ ನಾವುಗಳು. ಜನರೇಷನ್ ಝಡ್ ಈಗ ಹೋರಾಟ ಮಾಡಿ ಮಿಡ್ ನೈಟಲ್ಲಿ ಎರಡೆರಡು ಫೇಸ್ಬುಕ್ ವೀಡಿಯೋವನ್ನು ಅಪ್ಲೋಡ್ ಮಾಡೋ ರೀತಿ ಮಾಡಿ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋ ಥರ ಮಾಡಿ ಈ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟದ ಕಿಚ್ಚನ್ನು ಹತ್ತಿಸಿದ್ದು ಇದೇ ಜನರೇಷನ್ ಝಡ್. 1997, 2012 ಅವಧಿಯಲ್ಲಿ ಹುಟ್ಟಿದಂತಹ ಕ್ರಾಂತಿಕಾರಿ ಕಿಡ್ಸ್ಗಳು. 2013ರಿಂದ 2013ಇಂದ ಈಗಿನವರೆಗೂ ಯಾರು ಹುಟ್ಟಿದರೋ 2013 to 2026 ಈ ಜನರೇಷನ್ ಆಲ್ಫಾ ಅಂತ ಕರೀತಾರೆ. ಈ ಝೆನ್ಝಿ ಕಾಲದಲ್ಲೇ ನೀವು ತಿದ್ಕೊಳ್ಳಿ, ನೀವು ಮಾತ್ರ ಅಲ್ಲ, ಮುಂಬರುವಂಥ ಯಾವುದೇ ಸರ್ಕಾರಗಳು
ಅದು ಕಾಂಗ್ರೆಸ್ ಆಗಲಿ ಯಾವುದೇ ಸರ್ಕಾರಗಳು ಈ ದೇಶವನ್ನು ಆಳಲಿ. ಜನರೇಷನ್ ಆಲ್ಫಾ ಕೈಗೆ ಮತ್ತೆ ಈ ರೀತಿ ಹೋರಾಟ ಮಾಡುವ, ಹೊಡೆತ ತಿನ್ನುವ ಪರಿಸ್ಥಿತಿಯನ್ನು ತರಬೇಡಿ. ಕಿವುಡಾದ ಕಿವಿಗೆ, ಕುರುಡಾದ ಕಣ್ಣಿಗೆ, ಅತಿ ಕ್ರೂರ ಮನಸ್ಸಿಗೆ, ಈ ಮಕ್ಕಳ ಬೇಡಿಕೆ ಈಟಿಯಾಗಿ ಚುಚ್ಚಿತೆ, ಲಾಠಿಯಾಗಿ ಮುಗಿಸಿತೆ. ಕವಲಾದರೆ ಪ್ರಶ್ನಿಸೋ ಧ್ವನಿಯ ಮುಗಿಸೋ ಸರ್ವಾಧಿಕಾರದ ಕೈ ಮೇಲಾದರೆ ಸಂವಿಧಾನ ಎಲ್ಲಿ ಉಳಿದೀತು, ಭಾರತ ಹೇಗೆ ಬದುಕೀತು, ದೇಶದ ಭವಿಷ್ಯವು ಮರುಗಿದೆ, ದೇಶದ ಭವಿಷ್ಯವು ಸೊರಗಿದೆ, ನ್ಯಾಯಕ್ಕಾಗಿ ಕೂಗಿದೆ, ರಕ್ತ ಹರಿಸುವ ಪ್ರಭುತ್ವವೇ ಮುಗಿಸಲಿದೆ, ಮುಗಿಸಲಿದೆ.